ವಿಶ್ವ ಮಹಿಳಾ ದಿನ. ಮಹಿಳಾ ಪೌರ ಕಾರ್ಮಿಕರಿಗೆ ಸನ್ಮಾನ ಬೆಂಗಳೂರು. ನಗರದ ಆಯುರ್ವೇದಾಮೃತ ಆರೋಗ್ಯ ಕೇಂದ್ರದಲ್ಲಿ ಭಾನುವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸ್ತ್ರೀ ಸ್ವಾಸ್ಥ್ಯ ಅಮೃತೋತ್ಸವ ಹೆಸರಿನಡಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 10 ಮಹಿಳೆಯರು ಮತ್ತು ನಗರದ ಸ್ವಚ್ಛತೆಗೆ ಕೊಡುಗೆ ನೀಡುತ್ತಿರುವ 15 ಮಂದಿ ಪೌರ ಕಾರ್ಮಿಕ ಮಹಿಳೆಯರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಮಹಿಳೆಯರ ಆರಂಭದ ಬದುಕಿನ ಆರೋಗ್ಯಕ್ಕಾಗಿ ರೂಪಿಸಲಾಗಿರುವ ಮಾತು ರಾಮಾಮೃತಂ ಕಾರ್ಯಕ್ರಮದಡಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಲಹೆಗಳನ್ನು ನೀಡಲಾಯಿತು. ನಾಡಿ ಪರೀಕ್ಷೆ, ಬಿಎಂಡಿ ಮಧುಮೇಹ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಿದ್ದಲ್ಲದೆ 2 ವಾರಗಳಿಗಾಗುವಷ್ಟು ಅಗತ್ಯ ಆಯುರ್ವೇದ ಔಷಧಗಳನ್ನು ಉಚಿತವಾಗಿ ಒದಗಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆಯುರ್ವೇದಾಮೃತ ಆರೋಗ್ಯ ಕೇಂದ್ರದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಟಿ.ಕೆ. ಗಿರಿಜಾಕುಮಾರಿ ಅವರು, ಮನೆಯಲ್ಲೇ ಇರುವ ಮತ್ತು ವೃತ್ತಿಯಲ್ಲಿರುವ ಮಹಿಳೆಯರು ಮತ್ತು ಹಿರಿಯ ವಯಸ್ಸಿನವರು ಹೀಗೆ ಎಲ್ಲ ವರ್ಗದ ಮಹಿಳೆಯರು ಈಗ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದಾರೆ. ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಸೂಕ್ತ ಪರೀಕ್ಷೆಗಳ ಮೂಲಕ ಆರಂಭದಲ್ಲೇ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆಯುವುದು ಒಳ್ಳೆಯದು ಎಂದು ಕಿವಿಮಾತು ಹೇಳಿದರು. ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡುವ ಕಾರ್ಮಿಕರು ಅಭಿನಂದನಾರ್ಹರು. ಯಾವುದೇ ಚಪ್ಪಾಳೆಗೂ ಕಾಯದೆ ತಮ್ಮ ಕಾಯಕವನ್ನು ಮಾಡುತ್ತಿರುವುದನ್ನು ಬಾಯ್ಮಾತಿನಲ್ಲೇ ಶ್ಲಾಘಿಸದೆ ಕಾರ್ಯರೂಪದಲ್ಲಿಯೂ ತೋರಿಸಬೇಕೆಂಬ ಉದ್ದೇಶದಿಂದ ಸತ್ಕರಿಸಲಾಗುತ್ತಿದೆ ಎಂದು ಆಯುರ್ವೇದ ಅಮೃತ ಕೇಂದ್ರದ ವ್ಯವಸ್ಥಾಪಕರಾದ ಡಾಕ್ಟರ್ ಗಂಗಾಧರನ್ ನುಡಿದರು. I'm Sindhu Zacarias, founder of Planting Treasures. Ivattu we were here for the Women's Day celebration at Ayurveda Amridam. ಇದು ಇಷ್ಟು ಇಂಪಾರ್ಟೆಂಟ್ ಆಗಿರೋ ಒಂದು ಸರ್ವಿಸ್ ಮಾಡ್ತಿದ್ದಾರೆ ಇಲ್ಲಿ ಅಂತ ನನ್ಗೆ ಇವತ್ತು ತುಂಬಾ ಬಹಳ ಸಂತೋಷ ಆಗ್ತಾ ಇದೆ ಟು ಶೇರ್ ಇಟ್. ಎಸ್ಪೆಷಲಿ ವುಮೆನ್ಗೆ ಮಾಧುರಾಮೃತಂ ಅಂತ ಒಂದು ಹೊಸದಾಗಿರೋ ಟ್ರೀಟ್ಮೆಂಟ್ ಬಗ್ಗೆ ಅವ್ರು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಶಕ್ತಿ, ಸೌಖ್ಯಂ, ಸಂಪೂರ್ಣ, ಈ 3 ಫೇಸಸ್ ನಾವು ವುಮೆನ್ ಅಂಡರ್ಗೋ ಮಾಡೋ 3 ಫೇಸಸ್ ಬಗ್ಗೆ ಅವರೆಲ್ಲ ಬೇಕಾಗಿರೋ ಟ್ರೀಟ್ಮೆಂಟು ಏನೇನು ನಮಗೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು ಅದಕ್ಕೆಲ್ಲ ಸಪೋರ್ಟ್ ಮಾಡೋಕ್ಕೆ ಇಬ್ರು ಫುಲ್ಲಿ ಹ್ಯಾಂಡ್ಸ್ ಆನ್ ಆಗಿದ್ದಾರೆ. ನನ್ಗೆ ಅದು ಕೇಳ್ಬಿಟ್ಟು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಎಷ್ಟೋ ಸ್ಟೇಜಸ್ ಅಲ್ಲಿ ಪಾಸ್ ಆದಾಗ ನನ್ಗೆ ಏನ್ ಸಪೋರ್ಟ್ ಬೇಕು, ಎಲ್ಲಿ ಹೋಗೋದು ಅಂತ ಗೊತ್ತಿರ್ಲಿಲ್ಲ. ಸೊ ಇವಾಗ ಇವ್ರು ಇದಕ್ಕಾಗಿ ಡೆಡಿಕೇಶನ್ ಇಂದ ಮಾಡ್ತಿದ್ದಾರೆ. ಸೊ ಐ ಆಮ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಐ ಆಮ್ ಶೋರ್ ದಟ್ ಯು ವಿಲ್ ಗೋ ಅ ಲಾಂಗ್ ವೇ and happy Women's Day to all of you. Elrigu namaskara. I am Dr. Sangeeta Nikam, founder managing director of Skillsprint Private Solutions. ಇಲ್ಲಿ ಇವತ್ತಿನ ದಿನ ಈ ಆಯುರ್ವೇದಾಮೃತಂನಲ್ಲಿ ಒಂದು ವಿಮೆನ್ಸ್ ಡೇ ಸೆಲೆಬ್ರೇಷನ್ ಇಷ್ಟು ಈ ಒಂದು ಪ್ರಮಾಣದಲ್ಲಿ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಇವರ ಒಂದು ಒಳ್ಳೆ ಒಂದು ಕಾಸ್ ಏನಿದೆ, ಸೊ ಆಲ್ಟರ್ನೇಟಿವ್ ಸಂಡೇಸ್ ಪ್ರತಿಯೊಬ್ಬರಿಗೂ ತಲುಪಬೇಕಾಗಿರುವಂತಹ ಒಂದು ಟ್ರೀಟ್ಮೆಂಟ್ ಏನಿದೆ ಅದನ್ನ ತಲುಪಿಸ್ತಾ ಇದ್ದಾರೆ, ಅದೊಂದು. ಅಂಡ್ ಇಲ್ಲಿ ಬರೀ ಅಕಂಪ್ಲಿಷ್ಮೆಂಟ್ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು ಅಥವಾ ಏನೋ ಆಂಟ್ರಪ್ರಿನಿಯರ್ ಆಗಿರ್ಬೋದು ಈ ಒಂದು ಫೀಲ್ಡ್ಸ್ ಅಲ್ಲ, ಬಟ್ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡಿದಾರಲ್ಲ, ಆ ಒಂದು ವಿಷಯ ನಿಜವಾಗ್ಲೂ ಇಟ್ ಇಸ್ ವೆರಿ ಹಾರ್ಟ್ ಟಚಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಪೌರ ಕಾರ್ಮಿಕರಿಗೆ ತುಂಬಾ ಏನೋ ನಾವು ಹೆಚ್ಚಾಗಿ ಆದ್ಯತೆ ಕೊಡ್ಲಿಕ್ಕಿಲ್ಲ ಯಾರುನು. ಯಾಕಂದ್ರೆ ಎಲ್ಲರೂ ಬೆಳಗ್ಗೆ ಎದ್ದು ಆಫೀಸ್ ಹೊರಡೋ ಮುಂಚೆನೆ ಎಲ್ಲ ಕ್ಲೀನ್ ಆಗಿರತ್ತೆ, ಎಲ್ಲ ಇರತ್ತೆ. ಬಟ್ ಇಲ್ಲಿ ಈ ಒಂದು ಆಯುರ್ವೇದಾಮೃತಂನಲ್ಲಿ ಅವರ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ತಗೊಂಡು ಪ್ರತಿ ಭಾನುವಾರ ಆಲ್ಟರ್ನೇಟ್ ಸಂಡೇಸ್ ಅವ್ರಿಗೆ ಏನೋ ಚಿಕಿತ್ಸೆಯನ್ನ ನೀಡಲಾಗತ್ತೆ. So that's wonderful initiative. So ನನ್ನ ಬೆಸ್ಟ್ ವಿಶಸ್ ಆಯುರ್ವೇದಾಮೃತಂ GG ಸರ್ಗೋಸ್ಕರ. ಥ್ಯಾಂಕ್ ಯು. ಆಯುರ್ವೇದಾಮೃತಂ ಹೆಲ್ತ್ ಸೆಂಟರ್ ನಾವು ಇವತ್ತು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಮಾತೃ ಅಮೃತಂ ಅಂತ ನಮ್ದು ವುಮನ್ ಫೋಕಸ್ಡ್ ಒಂದು ಹೆಲ್ತ್ ಕೇರ್ ಪ್ರೋಗ್ರಾಮ್ ಅನ್ನ ಇನಾಗ್ರೇಟ್ ಮಾಡಿದ್ದೀವಿ. ಇವತ್ತು ಡಾಕ್ಟರ್ GG ಗಂಗಾಧರನ್ ನಮ್ಮ ಚೇರ್ಮನ್ ಅವರು ಬಂದಿದ್ರು. ಅಂಡ್ ಈ ಮಾತೃ ಅಮೃತಂ ಅಂದ್ರೆ ಇದಕ್ಕೆ 3 ಥೀಮ್ಸ್ ಇದೆ: ಶಕ್ತಿ, ಸೌಖ್ಯ, ಸಂಪೂರ್ಣ ಅಂತ. ಶಕ್ತಿ ಅಂದ್ರೆ ಪೋಸ್ಟ್ ನೇಟಲ್ ಕೇರ್, ಅಂದ್ರೆ ಡೆಲಿವರಿ ಆದ್ಮೇಲೆ ಇರುವಂತಹ ಇಮಿಡಿಯೇಟ್ ಕೇರ್ ಏನಿದೆ ಅದು ಇದರಲ್ಲಿ ಬರುತ್ತೆ, ಪೋಸ್ಟ್ ನೇಟಲ್ ಕೇರು. ಸೌಖ್ಯ ಅಂದ್ರೆ 20 to 45 ಇಯರ್ಸ್ ಏಜ್ಡ್ ವುಮನ್ಗೆ ಏನೇ ಆಗಲಿ, PCOS, ಡಿಸ್ಮೆನೋರಿಯಾ, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್, ಈ ತರ women related, working women related or
20 to 40 year women ರಿಲೇಟೆಡ್ ಪ್ರಾಬ್ಲಮ್ಸು ಸೌಖ್ಯದಲ್ಲಿ ನಾವು ಡೀಲ್ ಮಾಡ್ತೀವಿ. ಸಂಪೂರ್ಣ ಅಂದರೆ ಪೋಸ್ಟ್ ಮೆನೋಪಾಸಲ್ ವುಮನ್ ಆಫ್ಟರ್ 45 years, so many post menopausal diseases arise. ಸೊ ಅದನ್ನು ಕೌಂಟರ್ ಮಾಡಲಿಕ್ಕೆ ಸಂಪೂರ್ಣ ಅಂತ ಪ್ರೋಗ್ರಾಮ್ ಇವತ್ತು ಇನಾಗ್ರೇಟ್ ಮಾಡ್ತೀವಿ. ಅದಲ್ಲದೆ ಸೊಸೈಟಿಯಲ್ಲಿ 10 ವಿಮೆನ್ ಅಚೀವರ್ಸ್ ಅವ್ರದ್ದೇ ಆದಂಥ ಫೀಲ್ಡು, ಎಜುಕೇಷನ್ ಇರಲಿ, ಎಂಟರ್ಪ್ರಿನರ್ಶಿಪ್ ಇರಲಿ, ಹೆಲ್ತ್ ಕೇರ್ ಇರಲಿ, ಇದರಲ್ಲಿ ತಮ್ಮ ಒಂದು ಮಾರ್ಕನ್ನು ಬಿಟ್ಟ 10 ವಿಮೆನ್ ಅಚೀವರ್ಸಿಗೆ ನಾವು ಇವತ್ತು ಆನರ್ ಮಾಡಿದ್ದೀವಿ. ಅದಲ್ಲದೆ ಒಂದು 15 BBMP ಪೌರಕಾರ್ಮಿಕ ಜುಡಿಷಿಯಲ್ ಲೇಔಟಲ್ಲಿ ಅವರು ಅನ್ಸಂಗ್ ಹೀರೋಸ್ ಅವರಿಗೂ ಸಹ ನಾವು ಇವತ್ತು ಆನರ್ ಮಾಡಿದ್ದೀವಿ, ಫೆಲಿಸಿಟೇಟಿವ್ ಮಾಡಿದ್ದೀವಿ. ಈ ಥರ ಇದಲ್ಲದೆ ಇವತ್ತೊಂದು ಫ್ರೀ ಮೆಡಿಕಲ್ ಕ್ಯಾಂಪು, BMD ಟೆಸ್ಟ್ ಒಂದು 50 ಜನಕ್ಕೆ ನಾವು ಫ್ರೀಯಾಗಿ ಇವತ್ತು ಮಾಡಿದ್ದೀವಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ. ಇದು ಆಯುರ್ವೇದಾಮೃತಂ ಹೆಲ್ತ್ ಸೆಂಟರ್ ವುಮೆನ್ಸ್ ಡೇ ಇವೆಂಟ್ ಇವತ್ತು ನಡೆದಿದ್ದು. ನಾನು ಆಯುರ್ವೇದಾಮೃತಂ ಹೆಲ್ತ್ ಸೆಂಟರ್ CEO ಡಾಕ್ಟರ್ MK ವಿವೇಕ್ ಶಂಕರ್. I am Dr. Professor G.G. Gangadharan. I head an institution by the name Ayurveda Amrutam, which is an initiative of Indian Health Systems Private Limited. Our mission of Ayurveda Amrutam is to make Ayurveda future friendly and contribute to the future. Today on Women's Day, we have decided to honor people who have contributed, women who have contributed to society in different walks of life. So we have selected 9 people in and around Bangalore who have substantially contributed to the development of society. Also, we are honoring the people who have been keeping our environment clean and neat, the Paurakarmika. So 15 women who are working in the Elahanga area, cleaning the street and keeping our environment beautiful, are being honored today. We take it as a privilege of people like us to honor them, be with them, and also we have decided that no one in society will be deprived of Ayurvedic support, health healing traditions and support, and we have decided every alternative week, Sundays, we will be giving absolute free consultation to the deserving people of the society, especially the people like the downgrade strata, especially women. And we have got a full-fledged team of 12 doctors who are working in the different aspects of Ayurvedic healing, especially in the women's health, like puberty to menopause, antenatal to postnatal, and Sudhika Parijatya, helping the woman who is feeding the child. So multi-spectrum activities are being organized by Ayurveda Amrutam for the betterment of the society.